ಬಿಟ್ಟು ಭಯವನ್ನ, ಚಿಂತೆಯನ್ನ, ದುಃಖವನ್ನ, ಲೋಕದ ಎಲ್ಲ ಕಾರ್ಯಗಳನ್ನೆಲ್ಲ ಬಿಟ್ಟು ದೇವರ ಮುಂದೆ ನಾವು ಮೊಣಕಾಲೂರಿ ಆತನಿಗೆ ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಆತನು ನಮ್ಮೊಳಗೆ ಬರ್ತಾನೆ. ಎಲ್ಲ ಕಂಟ್ರೋಲ್ನ ನಾವೇನ್ ಮಾಡಬೇಕು? ದೇವ್ರ ಕೈ ಕೊಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು. ಪವಿತ್ರಾತ್ಮನೇ, ನಾನೆಲ್ಲವನ್ನ ನಿನ್ನ ಕೈ ಕೊಡ್ತಾ ಇದ್ದೀನಿ, ನನ್ನ ನಿನ್ನ ಕಂಟ್ರೋಲ್ಗೆ ತಗಬೇಕು. ನೀನು ಹೇಗೆ ನಡೆಸ್ತೀಯೋ ನಾನು ಹಾಗೆ ನಡೀತೇನೆ ಸ್ವಾಮಿ, ನಿನ್ನ ದಾರಿಯನ್ನು ನಡೀತೇನೆ. ಯೇಸು ಸ್ವಾಮಿ ಹೇಳಿದ್ರು, ನನ್ನ ಹಿಂದೆ ಬರುವವನು ತನ್ನ ಶಿಲುಬೆಯನ್ನ ಹೊತ್ತುಕೊಂಡು ತನ್ನನ್ನ ನಿರಾಕರಿಸಿ ನನ್ನ ಹಿಂದೆ ಅವರು ಬರಬೇಕು. ದಿನಾಲು ಆತನ ಹೆಜ್ಜೆಯನ್ನು ಅನುಸರಿಸಿ ನಡಿಬೇಕು ನಾವು, ಅಲ್ವಾ? ನನಗಾಗಿ ನಿನಗಾಗಿ ಲೋಕದ ಪಾಪದ ಶಾಪಗಳಿಗಾಗಿ ಆತನ ಶಿಲುಬೆಯನ್ನು ಹೊತ್ತುಕೊಂಡು ಹೋದನು. ಪ್ರಿಯರೇ, ಆ ಯೇಸು ಕ್ರಿಸ್ತನ ರಕ್ತ ನಿಮ್ಮಲ್ಲಿ, ನಿಮ್ಮ ಮನೆಗಳಲ್ಲಿ, ಮಕ್ಕಳ ಮೇಲೆ ಇರುವಾಗ ನಿಮ್ಮನ್ನು ಯಾವುದು ಕೂಡ ಮುಟ್ಲಿಕ್ಕೆ ಸಾಧ್ಯವೇ ಇಲ್ಲ.